ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಬರೀ ಗುಂಡಿ ಬೆಂಗಳೂರು. ಮಳೆಗೆ ಕಿತ್ತು ಬರ್ತಾ ಇರುವಂತದ್ದು ರಸ್ತೆಗಳ ಪ್ಯಾಚ್ ವರ್ಕ್. ಈ ರಸ್ತೆಗಳಲ್ಲಿ ಸಂಚಾರ ಅಂದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ವಿಶ್ವದ ಭೂಪಟದಲ್ಲಿ ಬೆಂಗಳೂರು ಅಂದ್ರೆ ಅದಕ್ಕೆ ಆದಂತ ವ್ಯಾಲ್ಯೂ ಇದೆ. ಆದ್ರೆ ಈಗ ಗುಂಡಿ ನಗರಿ ಆಗಿ ಕೂತ್ಕೊಂಡಿದೆ. ಯಾಕಂದ್ರೆ ಎಲ್ಲಿ ನೋಡಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅಗ್ದಿದ್ದಾರೆ, ಬಗ್ದಿದ್ದಾರೆ. ಅದಾದ್ಮೇಲೆ ಕೆಲಸ ಆದ್ಮೇಲೆ ಆದ್ರೂ ನೆಟ್ಟಗೆ ಮಾಡ್ತಾ ಇದಾರ? ಇಲ್ಲ, ಅದು ಕೂಡ ಇಲ್ಲ. ಯಶವಂತಪುರಕ್ಕೆ ಹೋಗುವಂತ ರಸ್ತೆ ತೋರಿಸ್ತಾ ಇದೀವಿ ಈಗ, ಅದು ಫುಲ್ ಗುಂಡಿಮಯ. ಗೋವರ್ಧನ್ ಟಾಕೀಸ್ನಿಂದ ಸಾಗುವಂತ ಮಾರ್ಗ ಪ್ರತಿನಿತ್ಯ ಜೀವನ, ಅಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾಗಿದೆ ಜನ. ಬಿಬಿಎಂಪಿ ಜಿಬಿಎ ಆಗಿ ಬದಲಾದ್ರೂ ಕೂಡ ಅದೇ ಕತೆ ಇಲ್ಲಿ ಹೆಸರಷ್ಟೇ ಬದಲಾವಣೆ ಆಗ್ತಾ ಇದೆ. ಬೆಂಗಳೂರಲ್ಲ, ಬೆಂಗಳೂರು ಮಾತ್ರ ಯಾವ ರೀತಿಯಾಗಿತ್ತು ಹಂಗೆ ಇದೆ. ಬದಲಾವಣೆ ಮಾಡಬೇಕಾದಂಥವ್ರು ಮಾತ್ರ ಬರೀ ಹೆಸರು ಮಾತ್ರ, ಬೋರ್ಡ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಆಗ್ತಾ ಇಲ್ಲ ಅವ್ರ ಕೈಲಿ. ಯಶವಂತಪುರಕ್ಕೆ ಸಾಗುವ ಮಾರ್ಗ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರು ಗುಂಡಿಗಳ ಸಿಟಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳೇ ಕಾಣಿಸ್ತಿದ್ದಾವೆ. ಇದರಿಂದ ಜನರಿಗೆ ಓಡೋದಕ್ಕೆ ಹಾಗೂ ವಾಹನ ಸವಾರರಿಗೆ ಗಾಡಿಗಳಲ್ಲಿ ಹೋಗೋದಕ್ಕೆ ತುಂಬ ಭಯ ಆಗಿದೆ. ಸದ್ಯಕ್ಕೆ ನಾನೀಗ ಯಶವಂತಪುರದಿಂದ ಗೋವರ್ಧನ ಥಿಯೇಟರ್ಗೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಎಷ್ಟು ದೊಡ್ಡವರ ಮಟ್ಟಿಗೆ ಒಂದು ಗುಂಡಿ ಬಿದ್ದಿದೆ ಅಂದರೆ, ಇಲ್ಲಿ ಏನಾದರೂ ಗೊತ್ತಿಲ್ಲದಿರುವಂತಹ ಕತ್ತಲು ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ಏನಾದರೂ ಗಾಡಿ ಬಂದರೆ ಸ್ಕಿಡ್ಡಾಗಿ ಬೀಳೋದಂತೂ ಗ್ಯಾರಂಟಿ. ಗ್ರೇಟರ್ ಬೆಂಗಳೂರು ಆಗಿದೆ ಈಗ, ಆದರೆ ಗ್ರೇಟರ್ ಬೆಂಗಳೂರಿನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಬೆಂಗಳೂರಿನ ಸ್ಥಿತಿ BBMP ಆಗಿರಲಿ, ಗ್ರೇಟರ್ ಬೆಂಗಳೂರು ಆಗಿರಲಿ, ಎರಡೂ ಇದ್ದಾಗಲೂ ಕೂಡ ಯಾಕೋ ಒಂದೇ ಥರ ಇದೆ ಅನ್ನುವಂತಹ ರೀತಿಯಲ್ಲಿ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳ ಸಮಸ್ಯೆ ಈಗಿನದಲ್ಲ. ಪ್ರತಿ ವರ್ಷವೂ ಕೂಡ ಮಳೆ ಬಂದಂತಹ ಸಮಯದಲ್ಲಿ ಇವರು ಹಾಕಿರುವಂಥ ಒಂದು ತೇಪೆ ಕಾರ್ಯದ ಬಣ್ಣ ಬಯಲಾಗುತ್ತೆ. ಬಣ್ಣ ಬಯಲಾದಂತಹ ಸಂದರ್ಭದಲ್ಲಿ ಮತ್ತೆ ನಾವು ರಸ್ತೆ ಗುಂಡಿನ ಹಾಕ್ತೀವಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಆಗಿರುವಂಥದ್ದು ಇದೇನೆ. ಇಲ್ಲಿ ಒಂದು ಪ್ಯಾಚ್ ವರ್ಕನ್ನು ಮಾಡಿದರೆ, ಇದು ಮಳೆ ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗಿ ಒಂದು ರಸ್ತೆ ಗುಂಡಿಗಳು ಬಿದ್ದಿರುವಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಕೂಡ ಏನೇನೋ ಈ ಒಂದಷ್ಟು ಪ್ಯಾಚ್ ವರ್ಕನ್ನು ಮಾಡಿದ್ರು. ಬರೀ ಈ ಜಾಗದಲ್ಲಿ ಆ ಪ್ಯಾಚ್ ವರ್ಕ್ ಅಷ್ಟು ಕೂಡ ಅರ್ಧ ಕಿಲೋಮೀಟರ್ ಅಷ್ಟು ಕಿತ್ಕೊಂಡು ಬಂದಿದೆ. ಉಳಿದಂತೆ ರಸ್ತೆ ಚೆನ್ನಾಗಿಯೇ ಇದೆ. ಸೊ ಹೀಗಾಗಿಯೇ BBMP ಮಾಡುವಂತಹ ಪ್ಯಾಚ್ ವರ್ಕ್ಗಳು ಬೆಂಗಳೂರಿನಲ್ಲಿ ಎಷ್ಟು ಸೇಫ್ಟಿ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ದಿನನಿತ್ಯ ಇಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ತೊಂದರೆಯಾಗುತ್ತೆ. ಸೊ ಈಗಾಗಲೇ DK ಶಿವಕುಮಾರ್ ಅವರು ನವೆಂಬರ್ ಅಷ್ಟರಲ್ಲಿ ಒಂದು ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತಹ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಮಳೆಗಾಲ ಇರುವಂತಹ ಕಾರಣದಿಂದ ಎಷ್ಟರ ಮಟ್ಟಿಗೆ ಈ ಒಂದು ರಸ್ತೆಗೆ ಒಂದು ಟಾರ್ ಹಾಕುವಂತಹ ಕಾರ್ಯ ನಡೆಯುತ್ತೆ, ಹಾಗೆಯೇ ಅದು ಎಷ್ಟರ ಮಟ್ಟಿಗೆ ಕ್ವಾಲಿಟಿಯನ್ನು ಹೊಂದಿರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ರೋಡ್ನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪ್ಯಾಚ್ ವರ್ಕ್ ಮಾಡಿದಾರೋ ಅಷ್ಟು ಕೂಡ ಕಿತ್ತು ಬಂದಿರುವಂಥದ್ದು. ಸೊ ಹೀಗಾಗಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಸೊ ಆದಷ್ಟು ಬೇಗ ಇಲ್ಲಿರುವಂತಹ ಒಂದು ರಸ್ತೆ ಗುಂಡಿಗೂ ಕೂಡ ಒಂದು ಮುಕ್ತಿಯನ್ನು ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.